Hello, my dear students. This is Vijay Shekhar Nayaka JR, Assistant Professor, VSK University, Bellary. Today, we will discuss the session 20 in the business law. Friends, in this session, I will explain the new topic in the business law, that is revocation of acceptance. So in the previous session we were discussed about the communication of acceptance, how acceptance can communicate from the acceptor to the offerer, and when it completes against them. ಸೊ ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಥರ ಅಕ್ಸೆಪ್ಟೆನ್ಸ್ನ ಕಮ್ಯುನಿಕೇಟ್ ಮಾಡಬೇಕು, ಸೊ ಯಾವಾಗ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸು ಕಂಪ್ಲೀಟ್ ಆಗುತ್ತೆ, ಸೊ ಇದು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಎಗೇನೆಸ್ಟ್ ದ ಆಫರರ್ ಆರ್ ಎ ಪ್ರಪೋಸರ್, when the letter of acceptance is put into the course of transmission, the communication of acceptance will complete. ಯಾವಾಗ ಅಕ್ಸೆಪ್ಟೆನ್ಸ್ ಲೆಟರು ಪೋಸ್ಟ್ಗೆ ಹಾಕ್ತಾರೆ ಅಥವಾ ಟ್ರಾನ್ಸ್ಮಿಷನ್ಗೆ ಹಾಕ್ತಾರೆ, ಅಲ್ಲಿಗೆ ಪ್ರಪೋಸರ್ಗೆ ಸಂಬಂಧಿಸಿದಂತೆ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸು ಕಂಪ್ಲೀಟ್ ಆಗುತ್ತೆ. ಎಗೇನೆಸ್ಟ್ ದ ಅಕ್ಸೆಪ್ಟರ್ ಅಂದರೆ ಯಾರು ಅಕ್ಸೆಪ್ಟೆನ್ಸ್ ಕೊಡ್ತಾ ಇದ್ದಾನೆ ಅವನಿಗೆ. ವೆನ್ ಇಟ್ ಕಮ್ಸ್ ಟು ದ ನಾಲೆಡ್ಜ್ ಆಫ್ ದ ಆಫರರ್, ವೆನ್ ದ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಈಸ್ ರೀಚ್ ಟು ದ ಆಫರರ್, ದೆನ್ ಓನ್ಲಿ ದ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ವಿಲ್ ಕಂಪ್ಲೀಟ್ಸ್. ಯಾರು ಅಕ್ಸೆಪ್ಟ್ ಮಾಡ್ತಾ ಇದ್ದಾನೆ ಅವನು ಹಾಕಿರುವಂತಹ ಲೆಟರು ಅದು ಅಕ್ಸೆಪ್ಟರ್ಗೆ ಕಂಪ್ಲೀಟ್ ಆಗಬೇಕು ಕಮ್ಯುನಿಕೇಷನ್ ಅಂತಂದರೆ ಆ ಲೆಟರು ಆಫರರ್ಗೆ ಮುಟ್ಟಿರಬೇಕು, ಆಗ ಮಾತ್ರ ಅವನಿಗೆ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ದ ಆಬ್ಜೆಕ್ಟಿವ್ ಆ್ಯಂಡ್ ಔಟ್ಕಮ್ ಆಫ್ ದ ಟುಡೇಸ್ session is to make you very clear about the concept of revocation of acceptance. So revocation of acceptance ಗೆ ಹೋಗೋದಕ್ಕಿಂತ ಮುಂಚೆ first we will know the term revocation. What is a revocation? Revocation means cancellation ಆರ್ ಎ ವಿತ್ಡ್ರಾಯಲ್. ರಿವೋಕೇಷನ್ ಅಂದರೆ ಕ್ಯಾನ್ಸಲ್ ಮಾಡೋದು ಅಥವಾ ವಿತ್ಡ್ರಾ ಮಾಡೋದು. ಏನು ವಿತ್ಡ್ರಾ ಮಾಡ್ತೀವಿ? ನಾವೇನು ಅಕ್ಸೆಪ್ಟೆನ್ಸ್ ಕೊಟ್ಟಿರ್ತೀವಿ ಅದನ್ನು ವಿತ್ಡ್ರಾ ಮಾಡೋದು, ವಾಪಸ್ ತಗೊಳ್ಳೋದನ್ನು ನಾವು ರಿವೋಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ದ ಅಕ್ಸೆಪ್ಟೆನ್ಸ್ ಗಿವೆನ್ ಬೈ ದ ಅಕ್ಸೆಪ್ಟರ್ ಕ್ಯಾನ್ ಕ್ಯಾನ್ಸಲ್ ಆರ್ ವಿತ್ಡ್ರಾ. The process of withdrawal or a cancellation of his acceptance is called as an revocation of acceptance. An acceptance given by acceptor can be revoked, can be cancelled at any time before the communication of acceptance is completed, but not afterwards. ನಾನು ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಹೇಳಿದೆ. ಏನು ಅಕ್ಸೆಪ್ಟರ್ ಏನಿದ್ದಾನೆ ಅವನು ಕೊಟ್ಟಿರುವಂಥ ಅಕ್ಸೆಪ್ಟೆನ್ಸನ್ನು ವಿತ್ಡ್ರಾ ಮಾಡ್ಕೋಬೋದು. ಯಾವಾಗ ವಿತ್ಡ್ರಾ ಮಾಡ್ಬೋದು? ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಮಾತ್ರ ಮಾಡ್ಬೋದು. Once the communication of acceptance is completed, then
acceptor don't have any right to cancel his acceptance. He has to bind the acceptance, so that if the acceptor is interested to cancel his acceptance, he has to revoke his acceptance before the communication of acceptance is completed, but not the afterwards. According to Section 5 of the Indian Contract Act 1872, a proposal may be revoked at any time before the communication of acceptance is complete as against the proposer, but not afterwards. Once the communication of acceptance is completed, then revocation is not possible. ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸು ಮುಕ್ತಾಯವಾದರೆ ಯಾವುದೇ ಕಾರಣಕ್ಕೂ ಅದನ್ನು ರಿವೋಕೇಷನ್ ಮಾಡೋದಕ್ಕೆ ಆಗುವುದಿಲ್ಲ. ಅಕ್ಸೆಪ್ಟರ್ ಏನಾದರೂ ಅವನ ಅಕ್ಸೆಪ್ಟೆನ್ಸನ್ನ ವಾಪಸ್ ತಗೋಬೇಕು ಅಂದರೆ ಅದನ್ನು ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಅವನು ವಾಪಸ್ ತಗೋಬೇಕು. ಆಮೇಲೆ ಅವನು ವಾಪಸ್ ತಗೊಳ್ಳೋದಕ್ಕೆ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸ್ ಇಸ್ ದ ಆಫರರ್. ಅವನು ಆಫರ್ ಕೊಟ್ಟ, ಏನೋ ಒಂದು ಆಫರ್ ಕೊಟ್ಟ, ಅದನ್ನು ವೈ ಅನ್ನೋನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್, ವೈ 5th January ಅಕ್ಸೆಪ್ಟೆನ್ಸ್ ಮಾಡಿ ಲೆಟ್ರ್ ಬರೆದಿದ್ದಾನೆ. ಆ ಲೆಟರು 10th ಜನವರಿಗೆ ಆಫರರ್ಗೆ ಮುಟ್ಟಿದೆ. ಈಗ 10th ಜನವರಿಗೆ ಆಫರರ್ಗೆ ಮುಟ್ಟಿದೆ ಅಂತಂದರೆ, ಮುಟ್ಟಿದ ಮೇಲೆ ಅವನು ತನ್ನ ಅಕ್ಸೆಪ್ಟೆನ್ಸ್ನ ರಿವೋಕ್ ಮಾಡೋಕ್ಕಾಗೋದಿಲ್ಲ. ಸೊ ಬಿಫೋರ್ 10th ಅವನೇನು ಮಾಡ್ಬೋದು, ರಿವೋಕೇಷನ್ ಮಾಡ್ಬೋದು. An acceptance may be revoked at any time before the communication of acceptance is complete against the acceptor, but not afterwards. Whatever the acceptance given by the acceptor can revoke, can cancel, or can withdraw before the communication of acceptance is complete, but not the afterwards. What will happen when the acceptance is letter reached to the offerer? ಏನು ಅಕ್ಸೆಪ್ಟರು ನನಗೆ ನೀವು ಕೊಟ್ಟಿರುವಂಥ ಆಫರ್ ಒಪ್ಪಿಗೆ ಇದೆ ಅಂತ ಲೆಟ್ರ್ ಬರೆದು ಅದನ್ನು ಕಳಿಸ್ಕೊಟ್ಟಿರ್ತಾನೆ. ಆ ಲೆಟರು ಈಗ ಆಫರರ್ಗೆ ರೀಚ್ ಆಗಿದೆ. ಸೊ ದೆನ್ ವಾಟ್ ವಿಲ್ ದ ಎಫೆಕ್ಟ್ ಆಫ್ ಅಕ್ಸೆಪ್ಟೆನ್ಸ್? The acceptance will be binding on acceptor the moment when it reaches the offerer. Afterwards, he don't have any right to revoke. ಅಕ್ಸೆಪ್ಟೆನ್ಸ್ ಏನು ಕೊಟ್ಟಿದ್ದಾನಲ್ವಾ, ಆ ಅಕ್ಸೆಪ್ಟೆನ್ಸ್ ಲೆಟರು ಆಫರರ್ಗೆ ರೀಚ್ ಆಗಿದೆ ಅಂತಂದರೆ ಅಲ್ಲಿಗೆ ಅವನು ಅಕ್ಸೆಪ್ಟರ್ ಯಾರಿದ್ದಾನಲ್ವ ಅವನು ಕಡ್ಡಾಯವಾಗಿ ಅವನು ಕಾಂಟ್ರಾಕ್ಟನ್ನು ಫಾಲೋ ಮಾಡಲೇಬೇಕು. ಇಟ್ ಮೀನ್ಸ್ ದಟ್ ಕಾಂಟ್ರಾಕ್ಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆ್ಯಂಡ್ ಬೋತ್ ಪಾರ್ಟೀಸ್ ಕ್ಯಾನಾಟ್ ಅವಾಯ್ಡ್ ಇಟ್. ದೇ ಹ್ಯಾವ್ ಟು ಬೈಂಡ್ ದ ಕಾಂಟ್ರಾಕ್ಟ್. ಒಂದು ಸರಿ ಅಕ್ಸೆಪ್ಟೆನ್ಸ್ ರೀಚ್ ಆಗಿದೆ ಅಂತಂದರೆ ಅಲ್ಲಿಗೆ ಇಬ್ಬರು ಪಾರ್ಟೀಸ್ ಏನಿದಾರಲ್ವ, ಯಾರು ಆಫರರ್ ಇದ್ದಾನೆ ಆ್ಯಂಡ್ ಅಕ್ಸೆಪ್ಟರ್ ಯಾರಿದ್ದಾನಲ್ವ, ಇಬ್ಬರೂ ಕೂಡ ಕಾಂಟ್ರಾಕ್ಟಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಬ್ಬರೂ ಕೂಡ ಕಾಂಟ್ರಾಕ್ಟನ್ನು ಫಾಲೋ ಮಾಡಲೇಬೇಕು. ದೇ ಹ್ಯಾವ್ ಟು ಬೈಂಡ್ ದ ಕಾಂಟ್ರಾಕ್ಟ್. ಸಿ ದ ಎಕ್ಸಾಂಪಲ್, ಎಕ್ಸ್ ಪ್ರಪೋಸಸ್ ಟು ಸೆಲ್ ಹಿಸ್ ಕಾರ್ ಟು ವೈ. ಈಗ ಎಕ್ಸ್ ಏನು ಮಾಡ್ತಾ ಇದ್ದಾನೆ, ಆಫರ್ ಕೊಡ್ತಾ ಇದ್ದಾನೆ, ಪ್ರಪೋಸ್ ಮಾಡ್ತಾ ಇದ್ದಾನೆ.
ಸೊ ಏನು ಅವನ ಕಾರನ್ನು ಸೇಲ್ ಮಾಡ್ತಾನೆ, ಯಾರಿಗೆ? ವೈಗೆ, ಅಟ್ ಸರ್ಟನ್ ಪ್ರೈಸ್. ವೈ ಅಕ್ಸೆಪ್ಟೆಡ್ ದ ಆಫರ್ ಆಫ್ ಎಕ್ಸ್. ಈಗ ಏನು ಎಕ್ಸ್ ಏನು ಆಫರ್ ಕೊಟ್ಟಿದ್ದ ಆ ಆಫರು ವೈಗೆ ಅಕ್ಸೆಪ್ಟ್ ಆಗಿದೆ. ಸೊ ಈಗ ವೈ ಏನು ಮಾಡ್ತಾ ಇದ್ದಾನೆ? ವೈ ಅಕ್ಸೆಪ್ಟೆಡ್ ದ ಆಫರ್ ಆಫ್ ಎಕ್ಸ್ ಬೈ ಎ ಲೆಟರ್ ಆನ್ 5th ನವೆಂಬರ್. ಅವನಿಗೆ ಇಷ್ಟ ಆಯಿತು, ಅವನೀಗ ಅಕ್ಸೆಪ್ಟ್ ಮಾಡಿ ಲೆಟ್ರ್ ಬರೀತಾ ಇದ್ದಾನೆ 5th ನವಂಬರು. ಯಾರಿಗೆ? ಎಕ್ಸ್ಗೆ ಲೆಟ್ರ್ ಬರೀತಾ ಇದ್ದಾನೆ. ದ ಲೆಟರ್ ಡಿಡ್ ನಾಟ್ ರೀಚ್ ಎಕ್ಸ್. 5th ನವಂಬರಲ್ಲಿ ಬರೆದಿರುವಂಥ ಲೆಟರು ಇನ್ನೂ ಎಕ್ಸ್ಗೆ ರೀಚ್ ಆಗಿಲ್ಲ. ಸೊ ಈಗ ಏನು ಮಾಡ್ಬೋದು ನೋಡಿ. ವೈ ವಿತ್ಡ್ರಾ ಈಸ್ ಅಕ್ಸೆಪ್ಟೆನ್ಸ್ ಬೈ ರೈಟಿಂಗ್ ಎ ಲೆಟರ್ ಆನ್ 12th ನವಂಬರ್ ಆ್ಯಂಡ್ ಇಟ್ ರೀಚಸ್ ಟು ದ ಎಕ್ಸ್ ಆನ್ 16th ನವಂಬರ್. ಫಸ್ಟ್ ಏನು 5th ನವಂಬರ್ಗೆ ಏನು ಅಕ್ಸೆಪ್ಟೆನ್ಸ್ ಲೆಟ್ರ್ ಬರೆದಿದ್ದ ಆ ಲೆಟರ್ ಇನ್ನೂ ಎಕ್ಸ್ಗೆ ರೀಚ್ ಆಗಿಲ್ಲ. ಆದರೆ ಅವನೇನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದ ಅದನ್ನು ವಿತ್ಡ್ರಾ ಮಾಡ್ತಾ ಇದ್ದಾನೆ, ರಿವೋಕ್ ಮಾಡಿ 12th ಬರೆದಿರುವಂತಹ ಲೆಟರು 16th ಎಕ್ಸ್ಗೆ ರೀಚ್ ಆಗಿದೆ. ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಏನಾಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿಲ್ಲ ಅಂದರೆ ದ ಅಕ್ಸೆಪ್ಟೆನ್ಸ್ ಸ್ಟ್ಯಾಂಡ್ಸ್ ರಿವೋಕ್ಡ್. ದ ಅಕ್ಸೆಪ್ಟೆನ್ಸ್ ಕ್ಯಾನ್ ಬಿ ಕ್ಯಾನ್ಸಲ್. ಒಂದು ವೇಳೆ 5th ನವಂಬರ್ಗೆ ಅವನೇನು ಲೆಟ್ರ್ ಬರೆದಿದ್ನಲ್ವ, ಆ ಲೆಟರ್ ಏನಾದರೂ ಎಕ್ಸ್ಗೆ ರೀಚ್ ಆಗಿದ್ದಿದ್ರೆ ವೈ ಕೆನಾಟ್ ಹ್ಯಾವ್ ಎನಿ ರೈಟ್ ಟು ವಿತ್ಡ್ರಾ ಇಸ್ ಅಕ್ಸೆಪ್ಟೆನ್ಸ್. ಸೊ ಹಾಗಾಗಿ ಅವನು ಯಾವುದೇ ಕಾರಣಕ್ಕೂ ಅವನ ಅಕ್ಸೆಪ್ಟೆನ್ಸ್ನ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗ ಅಕ್ಸೆಪ್ಟರು ರಿವೋಕೇಷನ್ ಮಾಡ್ಬೋದು ಅಂತಂದರೆ ಬಿಫೋರ್ ದ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್ಸ್ ಬಟ್ ನಾಟ್ ದ ಆಫ್ಟರ್ವರ್ಡ್ಸ್. So this is very, very important. Friends, so in this session we were discussed about revocation of the acceptance and when the acceptor can be revoke his acceptance, when his acceptance can be withdrawal. So these were discussed in the today's session. If you require more information about this, you can go through these references: Business Law textbook Dr. Sadashiva Halasagi, and the Mercantile Law, the textbook written by M.C. Kuchal. Thank you very much. So in the next session we will discuss about communication of